ಸೊ ಈ ಕಾರ್ಯಕ್ರಮ ಮತ್ತೆ ಅವರು ನಿರ್ಮಾಣದ ಕಡೆಗೆ ಮುಖ ಮಾಡಿರುವಂಥದ್ದು ತುಂಬ ಸಂತೋಷಕರವಾದಂಥ ವಿಚಾರ. ಸೊ ಅವ್ರ ಚಿತ್ರ ಯಶಸ್ವಿ ಆಗಲಿ, ದೊಡ್ಡ ಮಟ್ಟದಲ್ಲಿ ಹೆಸರು ಬರಲಿ ಅವ್ರಿಗೆ ಅಂತ ನಾನು ಆಶಿಸ್ತೀನಿ. ಜೊತೆಗೆ 125 ಒಂದು ಎಡಿಷನ್ಸ್ ಫೋಟೋಶೂಟ್ ಕಂಪ್ಲೀಟ್ ಮಾಡಿದ್ದಾರೆ ಅಂದರೆ ದಟ್ ಸ್ಪೀಕ್ಸ್ ಇಟ್ ಸ್ಪೀಕ್ಸ್ ವಾಲ್ಯೂಮ್ಸ್ ಅಬೌಟ್ ಹಿಸ್ ಪ್ರೊಫೆಷನಲಿಸಮ್, ಹಿಸ್ ಎಬಿಲಿಟಿ ಟು ಸಸ್ಟೈನ್ ಇನ್ ದ ಇಂಡಸ್ಟ್ರಿ, ಲಾಟ್ ಆಫ್ ಥಿಂಗ್ಸ್. ರಿಯಲಿ ಹ್ಯಾಟ್ಸ್ ಆಫ್ ಟು ಯು ಸರ್ ಫಾರ್ ದಟ್. ಒಳ್ಳೆಯದಾಗಲಿ. ಸೊ ಇದರ ಹಿಂದೆ ಚಿತ್ರಸಂತೆ ಸಿನಿಮಾಗೆ ಸಂಬಂಧಪಟ್ಟಂಥ ಪ್ರಶಸ್ತಿಗಳನ್ನ ಕೊಡ್ತಾ ಇದ್ರು. ಐ ಥಿಂಕ್ ಮುಂದಿನ ಭಾಗದಲ್ಲಿದೆ, ನಾನು ಅದನ್ನು ಹೆಚ್ಚಿಗೆ ಹೇಳೋಕೆ ಹೋಗಲ್ಲ, ಅವರೇ ರಿವೀಲ್ ಮಾಡ್ತಾರೆ. ಈಗ ಬೇರೆ ಕ್ಷೇತ್ರದಲ್ಲಿ ಸಾಧನೆ ಮಾಡಿರೋಂಥವ್ರನ್ನು ಗುರುತಿಸ್ಬಿಟ್ಟು ಅವರು ಪ್ರಶಸ್ತಿಯನ್ನು ಕೊಡ್ತಾ ಇರೋಂಥದ್ದು ನಿಜಕ್ಕೂ ಅದು ತುಂಬ ಒಂದು ಉತ್ತಮವಾದ ಬೆಳವಣಿಗೆ ಅಂತ ನಾನು ಹೇಳೋದಕ್ಕೆ ಇಷ್ಟಪಡ್ತೀನಿ. ಯಾಕಂದರೆ ಚಿತ್ರರಂಗದ ಹಿನ್ನೆಲೆ ಇರೋರು ಗೊತ್ತಿರುತ್ತೆ, ಒಂದು ಯಾರಿಗೇ ಆಗಲಿ ಒಂದು ಐಡೆಂಟಿಟಿ ಅನ್ನೋದು ಎಷ್ಟು ಬೇಕು, ಒಂದು ರೆಕಾಗ್ನಿಷನ್ ಅನ್ನೋದು ಎಷ್ಟು ಇಂಪಾರ್ಟೆಂಟ್ ಅನ್ನೋದು ಅವ್ರಿಗೆ ಗೊತ್ತಿರುತ್ತೆ. ಸೊ ವೆನ್ ದೇ ಆರ್ ರೆಕಗ್ನೈಸಿಂಗ್ ಪೀಪಲ್ ಫ್ರಮ್ ಅದರ್ ಬ್ಯಾಕ್ಗ್ರೌಂಡ್, ಅದರ್ ಸೆಕ್ಟರ್ಸ್ ಅಂತಂದರೆ ದಟ್ ವಿಲ್ ಬಿ ರಿಯಲಿ ಒಂದು ಹ್ಯೂಜ್ ರೆಕಾಗ್ನಿಷನ್, ಹ್ಯೂಜ್ ರೆಸ್ಪೆಕ್ಟ್ ಫಾರ್ ಅದರ್ ಪೀಪಲ್ ಆಲ್ಸೋ ಅಂತ ನಾನು ಭಾವಿಸ್ತೀನಿ. ಸೊ ಅಡ್ವಾನ್ಸ್ ಕಂಗ್ರ್ಯಾಚುಲೇಷನ್ಸ್. ಬೇರೆ ಯಾರ್ಯಾರು ಅವಾರ್ಡೀಸ್ ಎಲ್ಲ ಇದ್ದಾರೆ ಅವ್ರಿಗೆಲ್ರಿಗೂ ಸಹ. ರಾಗಿಣಿಯವರು ಬಹಳ ಹಿಂದೆಯಿಂದ ಪರಿಚಯ, ಬಹುಶಃ ಅವ್ರು ಮರ್ತಿರ್ಬೋದು. ನಾನು ಸುವರ್ಣ ನ್ಯೂಸ್ನಲ್ಲಿ ಜಾತಕ ಫಲ ಕಾರ್ಯಕ್ರಮ ನಡೆಸ್ತಾ ಇದ್ದಾಗ ಅವರು ನಾವು ಕರೆದಾಗೆಲ್ಲ ವಿಶೇಷವಾದ ಕಾರ್ಯಕ್ರಮಗಳಿಗೆ, ಪೂಜೆಗಳಿಗೆ ಬಂದು ಭಾಗವಹಿಸ್ತಾ ಇದ್ರು. ದೀಪಾವಳಿ ಪೂಜೆ ಆಗ್ಬೋದು, ಗೌರಿ ಪೂಜೆ ಆಗ್ಬೋದು, ಅವ್ರು ಬ್ಯುಸಿ ಶೆಡ್ಯೂಲ್ನಲ್ಲಿ ಬಂದಿದ್ದರು. ಸೊ ಅವ್ರ ಜೊತೆ ನಾನು ಆಧ್ಯಾತ್ಮವಾದಂಥ ಒಂದು ಒಡನಾಟ ಇತ್ತು. ಈಗ ಈ ಒಂದು ವೇದಿಕೆಯಲ್ಲಿ ಅವ್ರನ್ನ ನಾನು ಭೇಟಿ ಮಾಡೋಂಥ ಅವಕಾಶ ಬಂದಿದೆ. ಸೊ ಒನ್ ಆಫ್ ದ ಮೋಸ್ಟ್ ಪ್ರೊಫೆಷನಲ್ ಆರ್ಟಿಸ್ಟ್ ಅಂತ ಅವ್ರನ್ನ ಹೇಳ್ಬೋದು. ನಾನು ಇಷ್ಟು ವರ್ಷದಲ್ಲಿ ನಾವು ನೋಡಿದ್ದೀವಿ. ಗಿರಿರಾಜ್ ಅವರು ಅಷ್ಟೇ ತುಂಬ ಅದ್ಭುತವಾದಂಥ ನಿರ್ದೇಶಕರು. ಅವ್ರ ಬಗ್ಗೆ ನಾನೇ ಹೇಳೋ ಅವಶ್ಯಕತೆ ಏನಿಲ್ಲ. ಟೂ ಎಕ್ಸ್ಟ್ರೀಮ್ಸ್ನ ಇಲ್ಲಿ ನಾವು ಮೀಟ್ ಮಾಡ್ತಾ ಇದ್ದೀವಿ ಅಂತ ಹೇಳ್ಬೋದು. ಇವರ ಸ್ಟೈಲ್ ಆಫ್ ಮೂವಿ ಮೇಕಿಂಗ್ ಆಗಲಿ, ಅವ್ರು ಮಾಡಿರ್ತಕ್ಕಂಥ ಚಿತ್ರಗಳಾಗಲಿ. ಸ್ವಾದಿಷ್ಟತೆಯ ಸ್ವಾದ, ತಾಜಾತನದ ಆಹ್ಲಾದ, ಉತ್ತಮ ಆರೋಗ್ಯ ಮತ್ತು ಹೆಚ್ಚಿನ ರೋಗ ನಿರೋಧಕ ಶಕ್ತಿಯ ವೃದ್ಧಿಗೆ ಈಗ ನಿಮಗೆ ಸಿಗುತ್ತಿದೆ ಉತ್ತಮ ಗುಣಮಟ್ಟದ ಪೌಷ್ಟಿಕಾಂಶ. ಶ್ರೀ ವೈದಿಕ್ ಮಿಲೆಟ್ ಹೆಲ್ತ್ ಮಿಕ್ಸ್. ಇದು ಸಿರಿಧಾನ್ಯಗಳ ಸಂಪತ್ತು.